ಹೇಳಿ. ಹಾಯ್ ಹಾಯ್ ಹಾಯ್. ಇಷ್ಟು ಖುಷಿ ಆಗ್ತಾ ಇದೆಯಲ್ಲ, ನಮ್ಮ ಈ ಮಕ್ಕಳೆಲ್ಲ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ಗಳು ನೆನಪಾಗುತ್ತೆ. ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಹೋಗ್ತಾ ಇದ್ವಿ, ಯಾವುದೋ ಒಂದು ಪ್ರೋಗ್ರಾಮ್ ಬಂದಾಗ ಉದ್ದಕ್ಕೂ ಲೈನ್ ಮಾಡಿಸಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದು, ಆ ಒಂದು ದಿನಗಳು ನೆನಪಾಗುತ್ತೆ. ಬಟ್ ಎನಿವೇ ಏನೇ ಆದ್ರೂ ಆ ಒಂದು ಡೇಸ್ ಮತ್ತೆ ಬರ್ಲಿಕ್ಕಾಗಲ್ಲ. ತುಂಬಾ ಚಂದ ಅಲ್ಲ? ಗುರು ತುಂಬಾ ಇದೆ ಮಾತ್ರ. ಫ್ಲವರ್ ಸ್ಟೋನ್ಸ್, ಡಿಸೈನ್ ಆಫ್ ಫ್ಲವರ್ಸ್, ನಾನು ಯಾವತ್ತು ಈ ತರ ಫ್ಲವರ್ಸ್ ಇದೆ ಅಂತ ನೋಡಿರ್ಲಿಲ್ಲ. ಬನ್ನಿ, ಇನ್ನು ಮುಂದೆ ಇದೆ, ಹಿಂದೆ ಕಾಣಿಸೋದಿಲ್ಲ ಗ್ಲಾಸ್ ಹೌಸ್, ಅಲ್ಲಿ ಹೋಗೋಕೆ ವಿಸಿಟ್ ಕೊಡ್ಬೇಕು. ಕಳೆದೋಗ್ಬಿಡ್ತಾರೆ. ಬನ್ನಿ, ಫ್ಲವರ್ ಶೋ ನೋಡಕ್ ಬಂದಿದ್ರೆ ಹೇಗೆ ಅನಿಸ್ತಾ ಇದೆ? ಇದು ನಾವೇ ಎಲ್ಲ ಮಾಡಿರೋದು, ಮ್ಯಾನ್ ಪವರ್ ನಂದೇ. ಹೌದಾ? ಹೌದು, ಸೂಪರ್. ಒಳಗಡೆ ಮಾಡಿರೋದು. ಏನು ನಿಮ್ದು? ನಮ್ದು ಗ್ರೀನ್ ಕಾನ್ಸೆಪ್ಟ್. ಡ್ರೀಮ್ ಕಾನ್ಸೆಪ್ಟ್ ಅಲ್ಲ? ನಾವು ಪ್ರತಿ ವರ್ಷನೂ ಇದು ಮಾಡ್ತಾ ಇದ್ರೆ ಈ ವರ್ಷ ಇಲ್ಲ, ಪ್ರತಿ ವರ್ಷನೂ ಇಲ್ಲ ಮಾಡ್ತೀವಿ ಒಳಗಡೆ. ಆಕ್ಚುಲಿ ನಂಗೆ ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿ ನೋಡ್ತಾ ಇರೋದು, ಹಾಗಾಗಿ ಬೇರೆ ಬೇರೆ ತರ ಮಾಡ್ತಾರೆ ವರ್ಷ. ಈ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರ ರೆಪ್ರೆಸೆಂಟೇಟಿವ್. ವರ್ಷದಲ್ಲಿ 2 ಸಲ ಆಗುತ್ತೆ. ವರ್ಷಕ್ಕೆ 2 ಸಲ. ಯಾವ ಹಾಗೆ ಗಣರಾಜ್ಯ ದಿವಸ ಒಂದು ಆಗುತ್ತೆ, ಮತ್ತೆ ಸ್ವಾತಂತ್ರ್ಯ ಒಂದು. ನಿಮ್ಮ ಸೂರ್ಯದೇವ ಯಾಕಪ್ಪ ಈ ತರ ಹಿಂಸೆ ಕೊಡ್ತಾ ಇದೀಯಾ? ಈ ರೇಂಜಿಗೆ ಬಿಸಿಲು ಕೊಟ್ಟು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಗ್ಲಾಸ್ ಹೌಸ್ಗೆ ಯಾವಾಗ ಎಂಟ್ರಿ ಕೊಡ್ತೀವಿ, ಇವಾಗ ಚಿಲ್ಲಿಂಗ್ ಒಂಥರ ಮಳೆ ನೀರು ಬೀಳೋ ತರ ಫೀಲ್ ಮಾಡಿದ್ದೀರಾ. ನಿಜಕ್ಕೂ ನೋಡಕ್ ಮಾತ್ರ ಸಖತ್ತಾಗಿದೆ ಮಾತ್ರ. ಬನ್ನಿ ತೋರಿಸಿ, ಬನ್ನಿ ಮುಂದೆ ಚಿಲ್ಲಿಂಗ್ ವಾಟರ್ ಹೆಂಗ್ ಚಿಲ್ಮೆ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಮತ್ತೆ ಕೂಲ್ ಆಗುತ್ತೆ, ಎಷ್ಟೇ ಬಿಸಿಲಿದ್ರು ಒಳಗ್ ಬಂತು ಅಂತಂದ್ರೆ ಆ ಮಳೆ ನೀರು ತರ ಚಿಲ್ಲಿಂಗ್ ಬಿಟ್ಟಿದ್ರಲ್ಲ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ.
ಬೆಂಗಳೂರು ಫ್ಲವರ್ ಶೋ ನಲ್ಲಿ ಮಹಿಳಾ ಮಣಿಗಳ ಸೆಲ್ಫಿ. ಮೇಡಮ್ ಈಗ ಫ್ಲವರ್ ಶೋ ನೋಡಕ್ ಬಂದ್ರಿ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಫ್ಲವರ್ ಶೋ ನೋಡಕ್ಕಂತ ನಾನು ಫಸ್ಟ್ ಟೈಮ್ ಬಂದಿರೋದು. ಇದೇನಂತ ಅಂತಂದ್ರೆ ತುಂಬಾ ಜಾತಿ ಬೇರೆ ಬೇರೆವಾದಂತ ಹೂಗಳೆಲ್ಲ ಇತ್ತು. ಅದು ನಾನು ನೋಡಿಲ್ದೆ ಇರೋಂತ ಹೂವುಗಳು ಇತ್ತು. ಸುಮಾರು ಜನ ನೋಡಿರಲ್ಲ ಅಂತ ಹೂಗಳೆಲ್ಲ ಇದೆ. ಆಮೇಲೆ ತುಂಬಾ ಜನ ಎಲ್ಲ ಬರ್ತಿದ್ದಾರೆ, ಸ್ಕೂಲ್ ಮಕ್ಕಳಿಂದ ಹಿಡಿದು ಆಮೇಲೆ ಅಂಕಲ್ ಆಂಟಿ ಆಮೇಲೆ ಅಜ್ಜಿ ಎಲ್ಲರೂ ಬರ್ತಿದ್ದಾರೆ. ಒಂಥರ ಚೆನ್ನಾಗಿದೆ ಫ್ಲವರ್ ಶೋ, ಖುಷಿ ಆಯ್ತು. ಓಕೆ, ಈ ಫ್ಲವರ್ ಶೋ ನೋಡೋ ಬರೋ ಜನರಿಗೆ ಏನ್ ಹೇಳ್ತೀರಾ? ಬನ್ನಿ, ಎಲ್ರು ನೋಡಿ, ಚೆನ್ನಾಗಿದೆ. ಒಂದ್ ಒಳ್ಳೆ ಐಟಮ್ಸ್ ಇದೆ, ಆಮೇಲೆ ಐಟಮ್ ಹಂಗೆಲ್ಲ ಮಾತಾಡ್ಬೇಕು. ಅದನ್ನ ಫಸ್ಟ್ ಹೇಳ್ಬೇಕಾದ್ರೆ ಅಲ್ವಾ? ಫ್ಲವರ್ಸ್ ಆಮೇಲೆ ಮನೆಗೆ ಏನಾದ್ರು ತಗೊಂಡ್ ಹೋಗ್ಬೇಕು ಅಂತಂದ್ರೆ ಫ್ಲವರ್ ಡೆಕೋರೇಷನ್ ಐಟಮ್ಸ್ ಇಂಟೀರಿಯರ್ಸ್, ಆಮೇಲೆ ಇಂಡೋರಿಗೆ ಇಡುವಂತ ಫ್ಲವರ್ಸ್ ಕೊಡ್ತಾರೆ. ಎಲ್ಲ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕು. ಕೊಡ್ತಾನೆ ಯಾರು ಹೋಗ್ಬಿಡಿ. ನಾನು ದುಡ್ಡು ಕೊಟ್ಟು ತಿನ್ನೋ ತಗೊಂಡಿದ್ದೀನಿ ನೋಡಿ. ಮೇಡಮ್ ನೀವೇನ್ ತಗೊಂಡ್ರಿ ದುಡ್ಡು ಕೊಟ್ಟು? ನಾನು ದುಡ್ಡು ಕೊಟ್ಟು ಏನು ತಗೊಂಡಿಲ್ಲ, ಅದು ಯಾರೋ ಕೊಟ್ಟರು ಇಸ್ಕೊಂಡಿದ್ದೀನಿ. ಹುಡುಗ ಕೊಟ್ಟಿರ್ಬೋದು ಅನ್ಸುತ್ತೆ. ಫ್ಲವರ್ ಶೋ ಬಂದಿದೀವಿ,
ಫ್ಲವರ್ ಒಂದು ನೇಮ್ Name ನೋಡಿಲ್ಲ, ಕೇಳು. ಏನು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಆದ್ರೆ ಎಲ್ಲಾ ಫ್ಲವರ್ ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಜಾಸ್ತಿ ಇತ್ತು. ಅದರಲ್ಲಿ ಹೆಚ್ಚಾಗಿ ಅಂಬೇಡ್ಕರ್ ಫೋಟೋ ಈ ಬಾರಿ ಅಂಬೇಡ್ಕರ್ನ ರೆಪ್ರೆಸೆಂಟೇಟಿವ್ ಮಾಡಿದ್ರ ಅನ್ನೋದು ಒಂದು ಖುಷಿ ವಿಚಾರ. ಹೌದು ಸರ್. ಖುಷಿ ವಿಚಾರ.